ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಬೆಳಗ್ಗೆ ಅಂಡರ್ ರೋಡ್ ಕಡೆಗೆ ಹೊಟ್ಟಿದ್ದೀವಿ. ಏನು ಮ್ಯಾಟ್ರ್ ಅಂದರೆ ಒಂದು ಹಳೆ ಹುಲಿ ಹಿಡ್ಕೊಬರೋದಕ್ಕೆ ಹೊರಟಿದ್ದೀವಿ. ಹಾಗೆ ಬೆಂಗಳೂರು T2ನ ಚೆಕ್ ಇನ್ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ಸೀದಾ ಅಂಡರ್ ರೋಡ್ ಕಡೆಗೆ. T2 ಮಾತ್ರ ಸಖತ್ತಾಗಿದೆ ನೋಡೋದಕ್ಕೆ. ನಾವು ಫಸ್ಟ್ ಟೈಮ್ ಹೋಗಿದ್ದಿದ್ದು. RCB ಫ್ಯಾನ್ ಆಗಿ RCB ಕೆಫೆ ನೋಡಿ ಈ ಸಲಿನೂ ಕಪ್ ನಮ್ಮದೇ ಅಂತ ಕೂತ್ಕೊಂಡು ಅಲ್ಲಿಂದ ಹೋಗಿದ್ದೆ ಫ್ಲೈಟ್ ಬೋರ್ಡಿಂಗ್ ಆಗೋದಕ್ಕೆ. ಆರಾಮಾಗಿ ಫ್ಲೈಟ್ ಬೋರ್ಡಿಂಗ್ ಆಯಿತು, ಫ್ಲೈಟ್ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆದಮೇಲೆ ಸ್ವಲ್ಪ ನಿದ್ದೆ ಮಾಡಿದೆ ನಾನು. 1 ಅವರ್ ಕಂಡುಬಿಟ್ಟು ನೋಡಿದ್ಮೇಲೆ ಎಂಥ ವ್ಯೂ ಅಂದರೆ ಸಖತ್ತಾಗಿತ್ತು, ಕ್ಲಾಸಿಕ್ ವ್ಯೂ. ಅಲ್ಲಿಂದ ಸೀದಾ ಲ್ಯಾಂಡ್ ಆಗಿದ್ದೆ ನಾವು ಅಂಡರ್ ರೋಡಲ್ಲಿ. ಅಂಡರ್ ರೋಡ್ ಅಂದರೆ ನಿಮ್ಗೆ ಗೊತ್ತಿರಬೇಕು ಆಲ್ರೆಡಿ, ಮುಂಬೈ. ಹುಲಿ ಬರೋವರೆಗೂ ಏನು ಮಾಡೋದು, ಒಂದು ಕಪ್ ಜ್ಯೂಸ್ ಹಾಕೊಳ್ಳೋಣ ಅಂತ ಒಂದು ಫ್ರೆಶ್ ಕಪ್ ಜ್ಯೂಸ್ ಹಾಕೊಂಡು ಕೂತ್ಕೊಂಡ್ವಿ. ಅಷ್ಟರಲ್ಲಿ ಹುಲಿ ಕೂಡ ಬಂತು. ಇದೇ ನಮ್ಮ ಹುಲಿ, ಟ್ರಯಂಫ್ ಟೈಗರ್ 800. ಹುಲಿ ನೋಡೋಕೆ ಮಾತ್ರ ಸಖತ್ತಾಗಿತ್ತು. ಅದರ ರಗಡ್ ಕೂಡ ಚೆಕ್ ಮಾಡೋಣ ಅಂತ ಹಾಗೆ ಒಂದು ಕ್ವಿಕ್ ಸ್ಪಿನ್ ಮುಂಬೈ ನೋಡ್ಕೊಂಡು ಬಂದ್ವಿ. ಗಾಡಿ ನಮ್ಗೆ ಇಷ್ಟ ಆಯಿತು. ಗಾಡಿ ಫೈನಲೈಸ್ ಮಾಡಿ ಡೀಲ್ ಕ್ಲೋಸ್ ಮಾಡಿ ಅಲ್ಲಿಂದ ಹೊರಟಿದ್ದೆ ನಾವು ಸೀದಾ ಬೆಂಗಳೂರಿಗೆ. ಮುಂಬೈಯಿಂದ ಬೆಂಗಳೂರಿಗೆ ಸುಮಾರು 1000 ಕಿಲೋಮೀಟರ್ ಇರಬೇಕು. ನಾವು ಓವರ್ ನೈಟ್ ರೈಡ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಗಾಡಿಲಿ ಇದ್ದಿದ್ದ ಪವರ್ ನೋಡಿ ಫುಲ್ ಆನ್ ಥ್ರಾಟಲ್ ಬೆಂಗಳೂರು ರೀಚ್ ಆಗಿಬಿಟ್ರಿ ಬೆಳಗ್ಗೆ ಅಷ್ಟರಲ್ಲಿ ನಾವು.